ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ವನಜಾಕ್ಷಿ. ನೀವು ನೋಡ್ತಾ ಇದ್ದೀರಾ ವನಜಾಕ್ಷಿ ಲೈಫ್ ಸ್ಟೈಲ್ ಬ್ಲಾಗ್ ಅಂತ ಹೇಳ್ಬಿಟ್ಟು. ಈ ಹಿಂದೆ ಒಂದು ವಿಡಿಯೋ ಆಗ್ಬಿಟ್ಟು ಇದೇನಪ್ಪ ಇಷ್ಟು ಗ್ಯಾಪ್ ತೊಗೊಂಡು ಇವಾಗ ಆಗ್ತಾ ಇದ್ದಾರೆ ಇವರು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಾ. ಈ ನಡುವೆ ತುಂಬಾ ದಿನ ಆಯಿತು ನಾನು ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು, ಅಂದರೆ ವಿಡಿಯೋನ ಮಾಡಿ ಇಟ್ಕೊಂಡಿದ್ದೀನಿ. ವ್ಲಾಗು ಎಡಿಟ್ ಮಾಡಿ ಈ ಥರ ಎಲ್ಲನೂ ಹಾಕೋಕ್ಕೆ ಟೈಮ್ ಆಗಲಿಲ್ಲ. ಹಾಗೆ ಹೇಳ್ದಲ್ವ, ಈ ಹಿಂದೆ ವಿಡಿಯೋದಲ್ಲಿ ಹೇಳ್ದಾಗೆ ಸ್ವಲ್ಪ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಅಂತ ಹೇಳ್ದಲ್ವ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರನೇ ಹಾಗೆ ಇದ್ದೆ. ಮತ್ತು ನಾನು ಇಲ್ಲಿ ಬಟ್ಟೆನೂ ಸ್ವಲ್ಪ ಬ್ಯುಸಿ ಇತ್ತು, ಮದುವೆ ಸೀಸನ್ ಆಗಿರೋದ್ರಿಂದ ಬಟ್ಟೆನೂ ಸ್ಟಿಚ್ ಮಾಡೋದು ಎಲ್ಲನೂ ಇತ್ತು. ಈ ಶಾರ್ಟ್ ವಿಡಿಯೋಗಳಲ್ಲೆಲ್ಲನೂ ನೋಡಿರ್ತೀರ, ನಾನು ಬಟ್ಟೆ ಸ್ಟಿಚ್ ಮಾಡಿ ಡಿಸೈನ್ ಬ್ಲೌಸು ಈ ಥರ ಎಲ್ಲ ಹಾಕಿದ್ದು ಎಲ್ಲನೂ. ಇವತ್ತೂ ಅಷ್ಟೇ ನಾನು ಲೈಫ್ ಸ್ಟೈಲ್ ವ್ಲಾಗ್ನ ತೋರಿಸ್ಕೊತ ಇವತ್ತು ಕೆಲವೊಂದು ವಿಷಯಗಳನ್ನ ಹೇಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಮೊನ್ನೆ 30 ಮಿನಿಟ್ಸ್ ಆಯಿತು. ಇಷ್ಟಲ್ಲೇ ಎಷ್ಟು ಹೇಳಿದ್ರೂ ಸಾಲೋದೇ ಇಲ್ಲ, ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ. ಕೆಲವೊಬ್ಬರನ್ನ ನೋಡ್ತಾ ಇದ್ದರೆ ಏನು ಹೇಳೋದು ಆ ಥರ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಇದರಲ್ಲೇನು ಕೆಲವೊಂದು ಸ್ವಲ್ಪ ವಿಷಯನ ಶೇರ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಹೇಳ್ದೆ ಅಲ್ವಾ, ಈ ಹಿಂದೆ ವಿಡಿಯೋದಲ್ಲಿ ಹೇಳ್ದ ಹಾಗೆ ಈ ಥರ ಸ್ವಲ್ಪ ಇನ್ನು ಅವ್ರನ್ನೂ ಇವ್ರನ್ನೂ ನೋಡ್ತಾ ಇದ್ರೆ, ಅಂದರೆ ನಮ್ಮ ಮನೆಯಲ್ಲಿ ಕೂಡ ಸ್ವಲ್ಪ, ಅಂದರೆ ನಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿದೆ ಈ ಥರ ಎಲ್ಲನೂ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಅವರು ನಮ್ಮಪ್ಪವರು ಈ ಹಿಂದೆ ವಿಡಿಯೋದಲ್ಲಿ ಹೇಳ್ದ ಹಾಗೇ ಸ್ವಲ್ಪ ಒಬ್ಬರನ್ನ ತುಂಬಾ ಹಚ್ಕೊಂಡಿದ್ರು. ತುಂಬ ಅಂದರೆ ತುಂಬಾ ಹಚ್ಕೊಂಡಿದ್ರು. ಅವನೊಂದಿದ್ರೆ ಸಾಕು, ಅದು ಮಕ್ಕಳು ಚೆನ್ನಾಗಿ ಇರಲಿ ಅಂತ ಹೇಳಿಬಿಟ್ಟು ಎಲ್ಲನೂ ಸರ್ವಸ್ವನೇ ದಾರೆ ಎರೆದ ಅಂತಲೇ ಹೇಳ್ಬೋದು ಅಂತ ಹೇಳ್ಕೊಳ್ಳಿ. ಅಂದರೆ ಸರ್ವಸ್ವನೇ ಇಟ್ಕೊಂಡಿದ್ದ ಅವ್ರ ಮೇಲೆ. ಆ ಥರ ಎಲ್ಲ ಇದ್ದು ಇವಾಗ ನೋಡಿದ್ರೆ ಅವರೇ ತಿರ್ಕೊಂಡು ಎಷ್ಟು ನಂಬಿದ್ರು, ಅಂದರೆ ಇವನಿದ್ರೆ ಸಾಕು ಅಂತ ಅಷ್ಟು ನಂಬಿದ್ರು. ಇವಾಗ ಅವರಷ್ಟು ಟಾರ್ಚರು ಇನ್ನು ಬೇರೆ ಮಕ್ಕಳು ಯಾರು ಕೊಡ್ತಾ ಇಲ್ಲ. ಆ ಥರ ಆಗ್ಬಿಟ್ಟಿದೆ. ಏನು ಮಾಡೋದು, ಯಾವಾಗಲೂ ಅಷ್ಟೇ ಅಲ್ವಾ, ಒಬ್ಬರ ಮೇಲೆ ಓಫ್ ಇಟ್ಕೊಂಡಿದ್ರೆ ಅವರೇನೆ ಏನಾದರೂ ನಮಗೆ ಡಿಸ್ಟರ್ಬ್ ಮಾಡೋದು. ಲೈಫಲ್ಲಿ ಎಲ್ಲರೂ ಅಷ್ಟೇ ಅದೇ ಥರ ಇರ್ತಾರೆ. ಆ ಥರ ಎಲ್ಲ ಆಗ್ತಾಯಿದೆ. ಸ್ವಲ್ಪ ಇದು ಈ ಶುಕ್ರವಾರನೇ ಅಂದ್ಕೊಳ್ಳಿ. ಇವತ್ತು ಶುಕ್ರವಾರ ನಾನು ವಿಡಿಯೋನ ಎಡಿಟ್ ಮಾಡಿ ಇವಾಗಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಹಿಂದಿನ ಶುಕ್ರವಾರ ಈ ಥರ ಎಲ್ಲನೂ ನಡೆದಿರೋದು. ಅದಕ್ಕೆ ಹಿಂದಿನ ಬುಧವಾರ ಬಂದ್ಬಿಟ್ಟು ಹೀಗೆ ಮನೆಯಲ್ಲಿ ದೂರ ಬಂದು, ಅಂದರೆ ಇವರಿಬ್ಬರೇ ಇರೋದಲ್ವ. ನಮ್ಮಮ್ಮ ಎಲ್ಲಾದರೂ ಕೆಲಸಕ್ಕೆ ಆ ಥರ ಹೋಗಿರ್ತಾಳೆ, ನಮ್ಮಪ್ಪ ಒಬ್ಬರಿದ್ದರೆ ಮನೆ ಒಳಗಡೆ ಬಂದು ಏನೋ ಅವ್ರಿಗೆ ಬೇಕಾಗಿರೋದೆಲ್ಲನೂ ತಗೊಂಡು ಹೊರ್ಟುಬಿಟ್ಟಿದ್ದಾರೆ. ಸರಿ, ಆವಾಗಿಂದನೇ ನಮ್ಮಪ್ಪ ಒಂಥರ ಇದ್ರಂತೆ, ನೋಡಿ ಈ ಥರ ಮಾಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಒಂಥರ ಮೂಡಿಯಾಗಿದ್ದರಂತೆ. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಇದ್ದರೆ ಇವತ್ತಿಗೆ ಫ್ರೈಡೇ. ಇವತ್ತೂ ಬಂದ್ಬಿಟ್ಟು ಹಾಗೆ ಏನಕ್ಕೋ ಮನೆ ಒಳಗಡೆ ದೂರಿ ಏನೋ ಅದು ಒಂದು ರೂಮ್ ಇದೆ ಬಿಡಿ, ಆ ರೂಮಲ್ಲಿ ಏನೋ ಆಗಬೇಕು, ನಂದಿದೆ ಅದಿದೆ, ನನ್ನ ಮನೆ, ನನ್ನ ಜಾಗ ಅಂತ ಹೇಳ್ಕೊಂಡು ಬಂದಿದ್ರಂತೆ. ಬಂದು ಹೀಗೆ ಇನ್ನು ಬಂದರೆ ಸುಮ್ಮನೆ ಇರ್ತಾರ. ನಮ್ಮ ಅಮ್ಮನೂ ಏನೇನೋ ಅಂದು, ಹಾಗೆ ಅವ್ರನ್ನೆಲ್ಲನೂ ಏನೋ ಅಂದು. ನಮ್ಮಪ್ಪ ಅಂದರೆ ಏನು ಮಾತಾಡಲಿಲ್ವ, ಅಂದರೆ ಅದೇ ಈ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಏನಾದರೂ ಸ್ವಲ್ಪ ಆಯಾಸಪಟ್ಟರೆ ಯಾಕೆ ಅಂತ ಹೇಳ್ಬಿಟ್ಟು ಅವರೂ ಕಾತ್ಕೊಂಡಿದ್ದಾರೆ. ಅದೇನದು ನಮ್ಮಪ್ಪ ಮಾತ್ರ ಬೇಡ, ನಮ್ಮ ಅಪ್ಪ ಅಮ್ಮ ಮಾತ್ರ ಬೇಡ, ಆಸ್ತಿ ಮಾತ್ರ ಬೇಕಂತೆ, ಅದು ನಮ್ಮ ತಾತನ ಆಸ್ತಿ ನನಗೆ ಕೊಡಿ ಅಂತ ಹೇಳಿ ಬರ್ತಾ ಇದ್ದಾರಂತೆ. ಆ ಥರ ಎಲ್ಲ ಇದೆ. ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಹೇಳ್ತಾರಂತೆ, ಎಷ್ಟು ದಿನ ಇರ್ತೀಯ ಹೋಗು ಅಂತ ಹೇಳ್ಬಿಟ್ಟು. ಆ ಥರ ಎಲ್ಲನೂ ಎಷ್ಟು ದಿನ ಇರ್ತೀಯ ನೋಡೋಣ ಅದೂ ಅಂತ ಹೇಳಿ ಈ ಥರ ಎಲ್ಲನೂ. ಅದಕ್ಕೋಸ್ಕರನೇ ಇವಾಗ ಈ ಥರ ಅವಾಗವಾಗ ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ರೆ ಅವರು ಥಿಂಕ್ ಮಾಡಿಕೊಂಡು ಯೋಚನೆ ಮಾಡಿಕೊಂಡು, ಇನ್ನು ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಯೋಚನೆ ಮಾಡಿದ್ರೇ ಅಲ್ವಾ ಮತ್ತೆ ಸ್ಟ್ರೋಕ್ ಬರುತ್ತೆ. ಆ ಥರ ಎಲ್ಲನೂ ಅದೇ ಥರನೇ ಆಗಿದೆ. ಮತ್ತು ಈ ಥರ ಫ್ರೈಡೇ ಬಂದು ಗಲಾಟೆ ಮಾಡಿಕೊಂಡು ಹೋಗಿದ್ರಂತೆ. ನಮ್ಮಮ್ಮ ಅದು ಇದು ಮಾತಾಡಿದ್ರೆ ಅವರನ್ನು ಬಾಯಿಗೆ ಬಂದಾಗೆಲ್ಲ ಬೈದು ಈ ಥರ ಎಲ್ಲನೂ ಹೇಳ್ಕೊಂಡು ಹೋಗಿದ್ದಾರೆ. ಮತ್ತು ನಮ್ಮ ಅಪ್ಪ ಅದೇ ಹೇಳ್ತೀವಿ ನಾವು, ಅದೆಲ್ಲ ಮನ್ಸಿಗೆ ಹಾಕ್ಕೋಬೇಡಪ್ಪ ಏನು ಅಂತ ಹೇಳಿ ನಾನೇನು ಯೋಚನೆ ಮಾಡ್ತಾಯಿಲ್ಲಮ್ಮ, ನನಗೆ ನಾನು ಯಾವಾಗೋ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದ್ರೂ ಎತ್ತು ಕರಳಲ್ವ. ಇವಾಗ ನಮಗೇನೆ ಆಗಲಿ ಏನಾದರೂ ಸ್ವಲ್ಪ ಹಾಗೆ ಈಗ ಅಂದರೆ ಒಂಥರ ಮೈಂಡಲ್ಲಿ ಅದೇ ಕೂತು ಬಿಟ್ಟಿರತ್ತೆ. ಈ ಥರ ಅಂದ್ರಲ್ವ, ಪಕ್ಕದ ಮನೆ ಅವ್ರೇನು ಅಂದ್ಕೊತಾರೆ, ಇವನೇನು ಅಂದ್ಕೊತಾರೆ, ನೋಡಿದವರೆಲ್ಲ ನಗ್ತಾರೇನೋ, ಅಯ್ಯೋ ಈ ಥರ ಇದ್ರೆ ಅವ್ರು ಅಂದ್ರೇನೋ ಊರಲ್ಲೆಲ್ಲನೂ ಅವ್ರಂದರೆ ಒಂಥರ ರೆಸ್ಪೆಕ್ಟು ಭಯ ಆ ಥರ ಇದ್ದಂಥವ್ರು.
ಅಂದರೆ ನಾವು ತಪ್ಪು ಮಾಡದೇ ಇದ್ದಾಗ ಒಬ್ರ ಹತ್ರ ಮಾತು ಕೇಳೋದಿಲ್ಲ, ಅವ್ರು ಎಷ್ಟೇ ದೊಡ್ಡವರಾಗಿದ್ರು ಆ ಥರ ಇದ್ದಂಥವ್ರು. ಆ ಥರ ಇದ್ಕೊಂಡು ಈ ಥರ ಇವನು ಬಂದು ಬೀದಿಯಲ್ಲಿ ಈ ಥರ ಎಲ್ಲನೂ ಮಾಡ್ತಾನಲ್ಲ ಅಂತ ಹೇಳ್ಬಿಟ್ಟು ಅದೇ ಥಿಂಕ್ ಮಾಡಿಕೊಂಡು ಇದ್ದು ಬೆಳಗ್ಗೆ ಮತ್ತು ಫ್ರೈಡೇ ನೈಟೆಲ್ಲನೂ ನಿದ್ದೆ ಮಾಡಲಿಲ್ವಂತೆ. ಕೈ ನೋವು ಈ ಥರ ನೋವ್ತಾ ಇದೆ, ಕೈ ತುಂಬ ನೋವ್ತಾ ಇದೆ ಅಂತ ಹೇಳಿಬಿಟ್ಟು ನಿದ್ದೆನೇ ಮಾಡಲಿಲ್ವಂತೆ. ಸರಿ, ಇನ್ನೊಬ್ಬರು ಸಾಟರ್ಡೆ ಊರಿಗೆ ಬರಬೇಕಿತ್ತು ಅಂತೇಳಿ ಅಂದ್ಕೊಂಡಿದ್ರಂತೆ. ಸರಿ, ಅವ್ರನ್ನ ಯಾವಾಗ ಬರ್ತೀನಿ ಅಂತಂದರೆ ಸರಿ ಬೇಗ ಬಾ ಅಂತೇಳಿ ನಮ್ಮಮ್ಮ ಅವ್ರನ್ನ ಕರೆಸ್ಕೊಂಡು ಅವ್ರ ಜೊತೆ ಹೋಗಿದ್ದಾರೆ. ಸರಿ, ಇನ್ನು ಅದು ಜೈದಾಬಾದಲ್ಲಿ ಅವ್ರಿಗೆ ನಮ್ಮಪ್ಪ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದಿದ್ದು. ಅಲ್ಲಿ ಯಾವಾಗಂದ್ರೆ ಅವಾಗ ಅದಕ್ಕೆ ನೋಡೋ ಡಾಕ್ಟರ್ಸು ಇರೋದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಹಾಗೆ ವೆಯ್ಟ್ ಮಾಡಿ ಸೋಮವಾರ ಹೋಗಿದ್ದಾರೆ. ಚೆಕಪ್ಸ್ ಎಲ್ಲನೂ ಅವತ್ತು 2 ಟೈಮ್ಸ್ ಬ್ಲಡ್ ತಗೊಂಡು ಆ ಥರ ಎಲ್ಲನೂ ಚೆಕಪ್ ಎಲ್ಲನೂ ಮಾಡಿಕೊಂಡು ಎಲ್ಲನೂ ಆಗಿ ಮತ್ತು ಅವರು ಸಾಯಂಕಾಲ ಬ್ಲಡ್ ತಗೊಂಡು ಮತ್ತೆ ರಿಪೋರ್ಟ್ ಬರುತ್ತೆ ಮತ್ತೆ ಬನ್ನಿ ಅಂತ ಹೇಳಿದಂತೆ. ಮತ್ತೆ ಹೋಗೋಷ್ಟರೊಳಗೆ ಈ ಥರ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ರಂತೆ. ಥಿಂಕಿಂಗ್ ಜಾಸ್ತಿ ಮಾಡಿ ಯೋಚನೆ ಏನೋ ಜಾಸ್ತಿ ಮಾಡ್ತಾ ಇದ್ದಾರೆ, ಆದರೆ ಮತ್ತೆ ಸ್ಟ್ರೋಕ್ ಬರುತ್ತೆ ಅಂತ ಹೇಳಿ ಅವರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ನೋಡ್ದಲ್ಲ, ನಮಗೆ ಏನೋ ನಾವು ವಯಸ್ಸಾಗಿದ್ದ ಕಾಲದಲ್ಲಿ ನಮ್ಗೆ ಆಗ್ತಾರೆ ಮಕ್ಕಳು ಅಂತ ಹೇಳಿ ಇಬ್ಬರನ್ನಾದ್ರೂ ಎಷ್ಟು ಜನ ಆದ್ರೂ ಆಗಲಿ ಹಿಡಿಯೋದಲ್ವ, ಅವರೇ ನಮಗೆ ನಮ್ಮ ಜೀವಕ್ಕೆ ತುತ್ತು ತರ್ತಾರೆ ಅಂದರೆ ಇದೇ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಕೆಲವರೆಲ್ಲ ನೋಡ್ತಾ ಇರ್ಬೋದು ವಿಡಿಯೋನ ಎಲ್ಲನೂ. ಓಕೆ, ಪರವಾಗಿಲ್ಲ. ನನ್ನ ಅನಿಸಿಕೆ, ನನ್ನ ನೋವು, ನನ್ನ ಇದು ಅಂದರೆ ನಮ್ಮ ಅಪ್ಪ ಅಮ್ಮಗೆ ಕಷ್ಟ ಬಂದರೆ ಹಾಗೆ ನಮ್ಮ ಅಪ್ಪ ಅಮ್ಮನ್ನ ಯಾರಾದರೂ ಅಂದರೆ ಇನ್ನು ನಮಗೆ ಕೋಪ ಬರ್ದಿರ ನಮ್ಗೆ ನೋವಾಗ್ದಿರ ಇನ್ಯಾರಿಗೆ ಆಗುತ್ತೆ. ಅವರಂತೂ ಮರ್ತೋಗಿರ್ಬೋದು. ಅದೇನೋ ಹೇಳ್ತಾರಲ್ಲ, ಅವ್ರ ಅಪ್ಪ ಅಮ್ಮ ಇಲ್ಲದೇನೆ ಪಾಪ ತಾತನಿಂದ ಹುಟ್ಟುಬಿಟ್ಟು ಬಂದ್ಬಿಟ್ಟಿದ್ದಾರೆ. ಮಾತು ಬಂದರೆ ನಮ್ಮ ತಾತನ ಆಸ್ತಿ ಕೊಡು, ನಿನ್ನ ಆಸ್ತಿ ಕೊಡಬೇಡ, ನಿಂದಲ್ಲ ನಮ್ಮ ತಾತಂದು ಅಂತ ಹೇಳಿ ಬಂದು ಮನೆ ಹತ್ರ ಎಲ್ಲನೂ ಈ ಥರ ಜಗಳ ಮಾಡಿಕೊಂಡು ಈ ಥರ ಏನೋ ಅವರ ಕೂಲಿನೋ ನಾಲಿನೋ ಮಾಡಿಕೊಂಡು ನಮ್ಮ ಅಮ್ಮ ತಿಂತಾಯಿದ್ರೆ ಅದಕ್ಕೂ ಕಲ್ಲಾಕೋಕೆ ಈ ಥರ ಅವಾಗ ಬರ್ತಾರಂತೆ. ಈ ಥರ ಎಲ್ಲ ಆಗ್ತಾಯಿದೆ. ಏನು ಮಾಡೋದು? ಅದಕ್ಕೇನಾದರೂ ಒಂದು ಬ್ರೇಕ್ ಕೊಳ್ಳೇಬೇಕಾಗತ್ತೆ. ಏನು ಮಾಡೋದು? ಯೋಚನೆ ಮಾಡಬೇಕು. ಅದೆಲ್ಲ ಈ ಥರ ಹೇಳಿದ್ರಲ್ವಾ, ಈ ಥರ ಜಯದೇವದಲ್ಲಿ ಹಾಸ್ಪಿಟ್ಲಲ್ಲಿ ಹೋಗಿ ಈ ಥರ ಚೆಕಪ್ ಮಾಡಿಸ್ಕೊತಾ ಇದ್ದರೆ ಅವರು ಈ ಥರ ಅಡ್ಮಿಟ್ ಮಾಡಬೇಕು ಇವಾಗಲೇ ಮಾಡಿ ಅಂತ ಹೇಳಿದ್ರಂತೆ. ಸರಿ, ನನಗೆ ಅಂದರೆ ಆ ಥರ ಮತ್ತೆ ಭಯ ಆಯಿತು. ಇದೇನಪ್ಪ ಈ ಥರ ಅವರು ಅದೇನೋ ರೋಗಿ ಬಯಸ್ತಾ ಇರೋದು ಹಾಲು ಅನ್ನ, ಅಲ್ಲಿ ಡಾಕ್ಟ್ರ್ ಕೊಟ್ಟಿರೋದು ಹಾಲು ಅನ್ನ ಆ ಥರ ಆಗೋಯ್ತಲ್ವ ಅಂತ ಹೇಳ್ಕೊಂಡು ನನಗೆ ಒಂಥರ ಬೇಜಾರು, ಭಯ ಈ ಥರ ಎಲ್ಲ ಆಯ್ತು. ಅವತ್ತು ನೈಟೆಲ್ಲ ಊಟ, ಅವತ್ತು ಮಂಡೇ ಉಪವಾಸ ಇದ್ದೆ ಬೆಳಗ್ಗೆಯಿಂದ, ಎಲ್ಲನೂ ಊಟ ಕೂಡ ತಿನ್ನೋಕ್ಕಾಗಲಿಲ್ಲ. ಆ ಥರ ಎಲ್ಲನೂ ಒಂಥರ ಥಿಂಕಿಂಗ್. ಆವಾಗ ಆಪ್ರೇಷನ್ ಮಾಡಿದಾಗ ಅಷ್ಟೊಂದು ಇದು ಇರಲಿಲ್ಲ ನನಗೇನು. ಇವಾಗ ಯಾಕೆ ಈ ಥರ ಇವರು ಇದು ಮಾಡ್ತಾರೆ ನೋಡ್ದಲ್ಲ, ಇಷ್ಟೊಂದು ನೋವು ಪಟ್ಕೊಂಡು ಇಷ್ಟು ಇದು ಇವ್ರಿಗೆ ಎಷ್ಟು ನೋವು ಕೊಡ್ತಾ ಇದ್ದಾರೆ, ಇಷ್ಟೆಲ್ಲ ಕಷ್ಟಪಟ್ಟು ಇದು ಮಾಡಿರೋವ್ರಿಗೆ ಅಂತ ಹೇಳಿಬಿಟ್ಟು ಒಂಥರ ಯೋಚನೆ ಆಗೋಯ್ತು. ಏನಾಗುತ್ತಪ್ಪ ಏನು ಹೇಗೆ ಅಂತ ಹೇಳಿಬಿಟ್ಟು ಆಗ ಮತ್ತೆ ನಮ್ಮ ಅಪ್ಪನಿಗೂ ಫೋನ್ ಮಾಡಿ ಬೈದೆ. ಏನಪ್ಪ ಏನು ಈ ಥರ ಇದು ಮಾಡ್ತಾ ಇದೆಯಾ, ಯಾಕೆ ಬಿಟ್ಬಿಟ್ಟಿದ್ದೀನ? ಆವಾಗಲೂ ಅಂತ ನಾನು ಅದೆಲ್ಲ ಏನು ಮೈಂಡಲ್ಲಿ ಇಟ್ಕೊಂಡಿಲ್ಲ, ಅಮ್ಮ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆದರೆ ಡಾಕ್ಟರ್ಸು ಎಲ್ಲ ಥಿಂಕಿಂಗ್ ಜಾಸ್ತಿ ಮಾಡಿದ್ದಾರೆ, ಅದಕ್ಕೆ ಸ್ಟ್ರೋಕ್ ಬರುತ್ತೆ, ಎಂಜಿಯೋಗ್ರಾಮ್ ಮಾಡಬೇಕು ಅಂತ ಎಲ್ಲ ಹೇಳಿ ಏನೇನೋ ಹೇಳಿದ್ದಾರೆ. ನನಗೆ ಸ್ವಲ್ಪನೇ ಹೇಳಿದ್ದು, ನಮ್ಮ ಅಮ್ಮಗೆ ಫೋನ್ ಮಾಡಿದರೆ ಈ ಥರ ಅಡ್ಮಿಟ್ ಮಾಡಿದ್ದೀವಮ್ಮ ಅಂತ ಹೇಳಿದರು. ಮಂಡೇ ಸಾಯಂಕಾಲ ಫೋನ್ ಮಾಡಿದ್ರೆ ಆ ಥರ ಅಂದರು. ಇದೇನಪ್ಪ ಈ ಥರ ಅಂತ ಹೇಳಿ ನನಗೆ ಭಯ ಆಯಿತು. ಆ ಥರ ಅಂದ್ಕೊಂಡು ಮತ್ತೆ ನಮ್ಮ ಅಕ್ಕ ಅವ್ರಿಗೆಲ್ಲ ಫೋನ್ ಮಾಡಿದ್ರೆ ಅವರು ಏನಾದರೂ ಹೇಳ್ತಾರೆ ನನಗೆ ಹೇಳಿದರೆ ಇನ್ನು ನಾನು ಯೋಚನೆ ಮಾಡಿ ನಾನು ನೋವು ತಿಂತೀನಿ ಅಂತ ಹೇಳ್ಬಿಟ್ಟು ಅವರೂ ಸರಿಯಾಗಿ ಮಾತಾಡಲಿಲ್ಲ. ನಮ್ಮಮ್ಮ ಹೇಳಿದ್ದಕ್ಕೇ ಇದೇನಪ್ಪ ಈ ಥರ ಆಗೋಯ್ತು ಅಂತ ಹೇಳಿಬಿಟ್ಟು ಮತ್ತೆ ನಮ್ಮ ಅಪ್ಪ ಹತ್ರ ಫೋನ್ ಮಾಡಿದೆ ಅಲ್ವಾ, ಕೊಟ್ಬಿಟ್ಟು ಅವ್ರಿಗೆ ಸ್ವಲ್ಪ ಬೈದೆ. ಏನಪ್ಪ ಅದು ಒಬ್ಬರು ಇದು ಮಾಡಿದ್ರೇ ನಿಮ್ಮ ಲೈಫೆಲ್ಲ ಆಗೋಯ್ತು ಅಂತ ಹೇಳ್ಬಿಟ್ಟು ಈ ಥರ ಅಂದರೆ ಹೋಗ್ಲೇ ಬಿಡಮ್ಮ, ಏನು ಮಾಡೋದು, ಆಗಿದ್ದಾಗೋಗ್ಲಿ, ಎಷ್ಟು ದಿನ ಇರೋದು, ಹೋದರೆ ಹೋಗುತ್ತೆ, ಅದು ಇದು ಅಂತ ಹೇಳಿ ಮಾತಾಡ್ತಾರೆ. ಅದಕ್ಕೆ ನನಗೆ ಇನ್ನೂ ಕೋಪ ಬಂದ್ಬಿಟ್ಟು ಏನಪ್ಪ ಅದು, ಏನು ಒಬ್ಬ ಇವನು ಹೋಗಿದ್ದಾರೆ ಅಂದರೆ ನಿಮಗೆ ಲೈಫೇ ಹೋದಂಗೆ, ಏನು ಇರೋಕ್ಕಾಗಲ್ವಾ ಸುಮ್ಮನೆ, ಅದು ಇದು ನಾವೆಲ್ಲ ಇಲ್ವಾ, ನಾವೆಲ್ಲ ಏನು ನಿಮಗೇನು ಒಬ್ಬ ಮಗನೇನ ಇರೋದು ಅಂತ ಹೇಳಿ ಎಲ್ಲ ಸ್ವಲ್ಪ ಬೈದೆ. ಇಲ್ಲ ಬಿಡಮ್ಮ, ಅದೇ ಅಮ್ಮ ಇದಮ್ಮ ಅಂತ ಮತ್ತೆ ಇದು ಮಾಡಿದ್ರು. ಇನ್ನೇನು ಹೇಳೋದು ಫ್ರೆಂಡ್ಸ್, ಈ ಥರ ಎಲ್ಲನೂ ಜನರು ಇರ್ತಾರೆ.
ಆದರೆ ಅವ್ರ ವರ್ಷನ್ ಅವರು ಮತ್ತು ಎಲ್ರಿಗೂ ಒಳ್ಳೆಯವ್ರ ಥರ ಬಿಂಬಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಈ ಥರ ಮಾತಾಡ್ತಾರೆ. ಅದೇ ಇವಾಗ ಜನರು ಹೇಗಿದ್ದಾರೆ ಅಂದರೆ ಇವಾಗ ಇವ್ರಿಗೆ ಏಜ್ ಆಗಿದೆಯಲ್ಲ, ಇವ್ರ ಹತ್ರ ಅವಶ್ಯಕತೆ ಇರೋದಿಲ್ಲ. ಅವನು ಸ್ವಲ್ಪ ಏಜ್ ಇರೋವನು ಏನಾದರೂ ಅವನ ಹತ್ರ ಕೆಲಸ ಬೀಳತ್ತೆ ಅಂತ ಹೇಳ್ಬಿಟ್ಟು ಅವನ ಕಡೆ ತಿರ್ಕೊತಾರೆ. ಇವ್ರ ಹತ್ರ ಏನು ಕೆಲಸ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳೋದು ಇವ್ರಿಗೆ ಹೇಳೋದು ಮತ್ತು ನಮ್ಗೆ ಯಾಕೆ ಬಿಡು ಅಂತ ಹೇಳಿ ಈ ಥರ ಎಲ್ಲನೂ ನಡೀತಾ ಇದೆ ಫ್ರೆಂಡ್ಸ್. ಹಾಗೆ ಇದನ್ನು ಸುಮ್ಮನೆ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಈ ಹಿಂದೆ ಹೇಳಿದ ವಿಡಿಯೋಗೋಸ್ಕರ ಸ್ವಲ್ಪ ಹಾಗೆ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಲೈಫ್ ಸ್ಟೈಲ್ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ, ಈ ವಿಡಿಯೋದಲ್ಲಿ ಏನೋ ಮಾತಾಡ್ತಾ ಇದ್ದೀನಿ ಅದನ್ನು ಹಾಗೆ ಹಾಕೋಣ ಅಂತ ಅಂದ್ಕೊಂಡೆ. ಹಾಗೆ ಮಾತಾಡ್ತಾ ಹಾಗೆ ಬಂತು. ಈ ಥರ ಎಲ್ಲ ಆಗ್ತಾಯಿದೆ ಫ್ರೆಂಡ್ಸ್ ನಮ್ಮ ಇದರಲ್ಲಿ. ಅದಕ್ಕೆ ಸ್ವಲ್ಪ ಬೇಜಾರು. ಈ ನಡುವೆ ಎಲ್ಲ ಫೋನ್ ಮಾಡಿ ಏನು ಹೇಳಿದ್ರು ಅಂತ ಹೇಳ್ಕೊಂಡು ಫೋನ್ ಮಾಡಿ ಆ ಬೇಜಾರಲ್ಲಿ ನನಗೆ ಇಲ್ಲಿ ಬಟ್ಟೆ ಸ್ವಲ್ಪ ಮದುವೆ ಸೀಸನ್ ಆಗಿರೋದ್ರಿಂದ ಬಟ್ಟೆನೂ ಸ್ವಲ್ಪ ಇತ್ತಲ್ವ, ಅದು ಇದು ಎಲ್ಲನೂ ಒಂಥರ ಹೋಗಿ ಮೈಂಡ್ಗೂ ಡ್ರೆಸ್ಸು ಮೈಕೈಗೂ ಡ್ರೆಸ್ ಆ ಥರ ಆಗೋಗಿತ್ತು. ಏನು ಮಾಡೋಕ್ಕಾಗೋದಿಲ್ಲ. ಈ ಥರ ಎಲ್ಲವನ್ನು ನೋಡಿಕೊಂಡು ಹೋಗಲೇಬೇಕಾಗತ್ತೆ. ಏನು ಮಾಡೋದು, ಈ ಥರ ಜನರನ್ನು ನಾವು ಮೀರಿಸ್ಕೊಂಡು ಹೋದ್ರೇ ಅಲ್ವಾ ನಮ್ಮ ಲೈಫು ಆ ಥರ ಆಗ್ಬಿಟ್ಟಿರತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಈ ಥರ ಇದೆ. ಅಂದರೆ ಇವಾಗ ಬಂದ್ಬಿಟ್ಟು ಮತ್ತೆ ಶುಕ್ರವಾರ ಆಗಿದೆಯಲ್ಲ, ಇವಾಗ ಏನು ಅದೇ ಎಂಜೋಗ್ರಾಮ್ ಮಾಡಬೇಕು ಅಂತ ಹೇಳಿದ್ರಂತೆ. ಮತ್ತು ರಿಪೋರ್ಟ್ಸು ಎಲ್ಲನೂ ನೋಡಿ ಸಿಟಿ ಸ್ಕ್ಯಾನು ಅದರ ಎಲ್ಲನೂ ಹೇಳ್ತಾರಲ್ವ, ಅದೆಲ್ಲ ಮಾಡಿಸಿ ಎಲ್ಲ ಇದು ಮಾಡಿಸಿದ್ಮೇಲೆ ಆ ಥರ ಅಂದರೆ ಡಿಸ್ಚಾರ್ಜ್ ಮಾಡ್ತೀವಿ, ಮಾತ್ರೆಗಳಲ್ಲಿ ಕಂಟ್ರೋಲ್ ಆಗುತ್ತೆ ಅಂತ ಎಲ್ಲ ಹೇಳಿ ಇದು ಮಾಡಿದ್ದಾರೆ. ಇವತ್ತಿಗೆ 5 days ಆ ಥರ ಆಗಿದೆ ಅಡ್ಮಿಂಟ್ ಆಗಿ. ಈ ಥರ ಎಲ್ಲ ಇದೆ ಫ್ರೆಂಡ್ಸ್. ನೋಡಿ ಇವಾಗ ನಮ್ಮಮ್ಮ ಕೂಲಿ ನಾಲಿ ಮಾಡಿಕೊಂಡು ಅವ್ರಿಗೇನೋ ನೋಡಿಕೊಂಡು ಅವರಷ್ಟಕ್ಕೆ ಅವರು ತಿಂದ್ಕೊಂಡು ಇರ್ತಾಯಿದ್ರು. ಇದರಲ್ಲಿ ನೋಡಿ ಇದು ಈ ಥರ. ಇವಾಗ ಅವ್ರು ಯಾರಾದರೂ ಬಂದು ಇದಕ್ಕೆ ಪೇ ಮಾಡ್ತಾರಾ? ಯಾರೂ ಇಲ್ವಲ್ಲ. ಈ ಥರ ಎಲ್ಲ ಇರುತ್ತೆ. ಏನೋ ಸರಿ, ಹೇಗೂ ಹೋಗಿದ್ದೀವಿ, ಹೇಗೂ ನಮಗೆ ಕೈಕಾಲು ಗಟ್ಟಿ ಇದೆ, ನಮ್ಮಷ್ಟಕ್ಕೆ ನಾವು ತಿಂದ್ಕೊಂಡು ಇರೋಣ, ಆಯಿತು ಅವರಷ್ಟಕ್ಕೆ ಅವ್ರು ಬಿಡೋಣ, ವಯಸ್ಸಾಗಿದೆಯಲ್ಲ ಯಾಕೆ ಇದು ಅಂತ ಹೇಳಿ ಏನೂ ಇಲ್ಲ. ಅದು ಏನು ಹೇಳಿ ಹೊಟ್ಟೆಯಲ್ಲಿ ಹುಟ್ಟಿರೋವನಿಗೆ ಏನು ಮಾಡಿದ್ವಿ, ಹೋಗೋ ಬಾರೋ, ನಮ್ಮಮ್ಮನ್ನ ಎಲ್ಲನೂ ಹೋಗಿ ಬಾರೆ, ನಮ್ಮಪ್ಪನ್ನ ಎಲ್ಲನೂ ಈ ಥರ ಬಾಯಿಗೆ ಬಂದಾಗ ಬೈತು, ಈ ಥರ ಎಲ್ಲ. ಇವಾಗ ನಾವು ಮಕ್ಕಳಾಗಿ ನಮ್ಮ ಅಪ್ಪ ಅಮ್ಮನ್ನ ನಮ್ಮ ಒಡಹುಟ್ಟಿದವರೇ ಆಗಿರ್ಬೋದು, ಆ ಥರ ಬಾಯಿಗೆ ಬಂದಾಗೆಲ್ಲ ಬೈತಾ ಇದ್ದರೆ ಯಾರು ತಾನೇ ನೋಡಿಕೊಂಡು ಇರ್ತಾರೆ ಹೇಳಿ. ನನಗೆ ಮೊದಲೇ ನನ್ನವರು ಅಂತ ನಾನು ಯಾರನ್ನ ಫಿಕ್ಸ್ ಆಗಿರ್ತೀನೋ ಅವ್ರನ್ನ ಯಾರಾದರೂ ಒಂದು ಮಾತಂದರೆ ಸುಮ್ಮನೆ ಇರೋಕ್ಕಾಗೋದಿಲ್ಲ ಕೇಳಿಸ್ಕೊಂಡು. ಆ ಥರ ಎಲ್ಲ ಇರುತ್ತೆ. ಅದೇ ನಮ್ಮಪ್ಪ ಅವ್ರಿಗೆ ಯೋಚನೆ. ಬೇರೆಯವ್ರ ಹತ್ರ ಊರಲ್ಲೆಲ್ಲನೂ ನನ್ನ ಮಾತಾಡ್ಸೋರೇ ಇರಲ್ಲ. ಅಂದರೆ ನಮ್ಮಪ್ಪ ಅಂದ್ರೇ ಭಯ ಪಡ್ತಾರೆ. ಇವನು ಈ ಥರ ಇದು ಮಾಡ್ತಾ ಇದ್ದಾನಲ್ಲ, ನನ್ನ ಹಾಗೆ ಈ ಥರ ಮೋಸ ಮಾಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಚಿಂತೆ. ಇವಾಗ ನಾವು ತಂದೆ ತಾಯಿನ ಮಾತ್ರನೇ ಅಲ್ಲ, ಅತ್ತೆ ಮಾವಂದ್ರನ್ನೂ ಹಾಗೆ ನೋಡ್ಕೋಬೇಕಾಗತ್ತೆ. ಇವರೇನೋ ತಂದೆ ಅಪ್ಪ ಅಮ್ಮನ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೋಬೋದು. ತಂದೆ ತಾಯಿನೂ ಯಾವ ಥರ ನಮಗೆ ಕಷ್ಟಪಟ್ಟು ಸಾಕಿರ್ತಾರೋ, ಅತ್ತೆ ಮಾವನೂ ಅಷ್ಟೇ ನಮ್ಮ ಗಂಡಂದ್ರನ್ನಾಗಲಿ ನಮ್ಮ ಹೆಂಡ್ತಿರ್ನಾಗಲಿ ಹಾಗೆ ಸಾಕಿ ಸಲಹಿರ್ತಾರೆ. ಅವ್ರಿಗೂ ಮದುವೆ ಮಾಡಿದ್ರೆ ಏನೋ ನನ್ನ ಸೊಸೆ ಚೆನ್ನಾಗಿ ನೋಡ್ಕೊತಾಳೆ, ಇಲ್ಲ ನನ್ನ ಅಳಿಯ ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಇರುತ್ತೆ. ಏನೋ ಈ ಥರ ಅಂದರೆ ಗಟ್ಟಿಯಾಗಿದ್ದಾಗ ಅಂತೂ ಅವರು ಡಿಫೆಂಡ್ ಆಗೋಕ್ಕೆ ಬರೋದಿಲ್ಲ. ಏಜ್ ಆದಾಗ ಇಲ್ಲ ಅವ್ರಿಗೆ ಸ್ವಲ್ಪ ನೆಮ್ಮದಿ ಕೊಡಬೇಕು ಅಂತ ಹೇಳಿ ಅವರೂ ಬಯಸ್ತಾರೆ. ಅದಕ್ಕೂ ಈ ಥರ ಕಲ್ಲಾಕೋರು ಇರ್ತಾರೆ. ನಮ್ಮ ಅತ್ತೆ ಮಾವ ಇದ್ದಷ್ಟು ಅಷ್ಟೇ ನನಗೆ ಯಾವ ಥರ ಆಯಿತೋ ಏನೋ ಅಂತ ಹೇಳ್ಬಿಟ್ಟು ನಾನು ಅಷ್ಟಕ್ಕೆ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂತಲೇ ಅಂದ್ಕೊತೀನಿ. ನಮ್ಮ ಮಾವ ಅಷ್ಟು ಒಂದು 5-6 years ಆಯಿತು ನಮ್ಮ ಮಾವ ಅವ್ರು ತೀರ್ಕೊಂಡು. ನಮ್ಮ ಅತ್ತೆಯವರಾದರೆ ಒಂದು 2011 ಅವ್ರು ತೀರ್ಕೊಂಡಿದ್ದು. ಅದಕ್ಕೆ ಮುಂಚೆ ಇದ್ದಾಗ ಎಲ್ಲನೂ ಅವರು ಸ್ವಲ್ಪ ಇದೆ ಬಿಡಿ, ಚೆನ್ನಾಗೇ ಅಂದರೆ
ಅವ್ರು ಗಟ್ಟಿಯಾಗಿದ್ದಾಗ ಹೆಂಗೆ ನೋಡ್ಕೊಂಡ್ವೋ ಬಿಟ್ವೋ ಏನೋ ಆಯಿತು. ನಮ್ಮ ಕೈಲಾಗಿದ್ದು ಮಾತ್ರ ಆ ಥರ ಮಾಡಿಕೊಂಡು ಎಲ್ಲ ಇದ್ವಿ. ಮತ್ತು ಅವ್ರಿಗೆ ನಮ್ಮ ಅತ್ತೆಗೆ ಪ್ಯಾರಾಲಿಸಿಸ್ ಬಂದ್ಬಿಟ್ಟಿತ್ತು. ಒಂದು 2 ಮಂತ್ 2 ಮಂತ್ಸು ಹಾಗೆ ಅವರು ಇದ್ದಿದ್ದು ಪ್ಯಾರಾಲಿಸಿಸ್ ಬಂದಮೇಲೆ. ಆವಾಗ ಅದಕ್ಕೆ ಮುಂಚೆ ಎಲ್ಲನೂ ನಾನು ಅಂದರೆ ಆಗ್ತಾಯಿರಲಿಲ್ಲ, ನಾನು ಕಂಡ್ರೆ ಆಗ್ತಾಯಿರಲಿಲ್ಲ. ನನ್ನ ಮಕ್ಕಳನ್ನು ನಾನು ಮನೆ ಮೇಲೆ ಇರ್ತಾಯಿದ್ದಿದ್ದು, ಅಲ್ಲಿಂದ ಕೆಳಗಡೆಗೆ ಬಿಡ್ತಾ ಇರಲಿಲ್ಲ. ಕೆಳಗಡೆ ಬಂದರೆ ಏಯ್ ಹೋಗು ಅಂತ ಹೇಳ್ಬಿಟ್ಟು ಕೋಲ್ ತೋರಿಸಿ ಈಗ ಈ ಥರ ಬೆದರಿಸೋದಂತೆ. ನನ್ನ ದೊಡ್ಡ ಮಗ ಇವಾಗಲೂ ಹೇಳ್ತಾನೆ ಆ ಥರ. ಅವನಿಗೊಂದು 5 ಇಯರ್ಸು, ನನ್ನ ಚಿಕ್ಕ ಮಗ ಒಂದು 2 ಇಯರ್ಸು ಇದ್ದ. ಆ ಥರ ಇದರಲ್ಲಿ ಮತ್ತು ಹೇಳ್ದಳು ಈ ಥರ ಪ್ಯಾರಾಲಿಸಿಸ್ ಬಂದಮೇಲೆ ನಾನೇ ನೋಡಬೇಕಾಗಿತ್ತು. ಇಲ್ಲಿ ನಾವು ಮಾತ್ರನೇ ಇದ್ದಿದ್ದು, ಇನ್ನು 2 ಮಕ್ಕಳು ಗಂಡು ಮಕ್ಕಳು ಬೇರೆ ಇದ್ದರು ಬೇರೆ ಹತ್ರ. ಇನ್ನು ಇಲ್ಲಿರೋದು ನಾನೇ ಅಲ್ವಾ. ಸರಿ ಹೇಗೋ ಅವ್ರಿಗೆ ಇದು ಬಂದಾಗ ಅಂದರು ಆಡಿದ್ರು. ಮತ್ತು ಈ ಥರ ಬಂದಾಗ ನಾವೇ ನೋಡ್ಕೋಬೇಕಾಗತ್ತೆ. ನೋಡಿದೆ ಅಂದರೆ ಅವರು ಸರಿಯಾಗಿ ಒಂದು ಹತ್ರ ಕೂತ್ಕೊತಾ ಇರಲಿಲ್ಲ, ಮಲ್ಕೊಳ್ತಾ ಇರಲಿಲ್ಲ. ಅವ್ರಿಗೆ ಎತ್ತೋದು ಇಳಿಸೋದು ಈ ಥರ ಎಲ್ಲನೂ ಮಾಡಿಕೊಂಡು ಎಲ್ಲ. ಒಬ್ಬ ಮಗ ಏನೋ ಬಂದು ಶನಿವಾರ ಬಂದು ಭಾನುವಾರ ನೋಡಿಕೊಂಡು ಮತ್ತು ಸೋಮವಾರ ಆ ಥರ ಹೊರ್ಟೋಗೋದು ಆ ಥರ ಎಲ್ಲನೂ ಮಾಡ್ತಾಯಿದ್ದ. ಆ 2 ಮಂತ್ಸೂ ಹಾಗೋ ಹೀಗೋ ನಾನೇ ಹೇಳ್ಬೇಕು ಅಂದರೆ ನೋಡ್ಕೊತಾ ಇದ್ದಿದ್ದು. ಅವ್ರಿಗೆ ಆವಾಗ ಹೇಳ್ದೆ ಅಲ್ವ, ನಾನು ಅಂದ್ರೇ ಆಗ್ತಾಯಿರಲಿಲ್ಲ. ಆ ಥರ ಇದ್ದಿದ್ದವರು ನಾನೇ ನೋಡಬೇಕಾಯ್ತು. ಮತ್ತು ಇಷ್ಟವಾದ ಸೊಸೆ ಅಂದ್ರೇನೋ ಬರಲಿಲ್ಲ. ಅಂದರೆ ಅವ್ರು ಬೇರೆ ಊರ ಹತ್ರ ಅಲ್ವ ಇರೋದು. ಅವ್ರಿಗೆ ಮೈಗೆ ಹುಷಾರಿಲ್ಲ. ಈ ಥರ ಪ್ಯಾರಾಲಿಸಿಸ್ ಅಟ್ಯಾಕ್ ಆದಾಗ ಅವ್ರಿಗೆ ಒಂಥರ ಯಾವಾಗ್ಲೂ ಅವ್ರನ್ನೇ ತಿಳ್ಕೊತಾ ಇದ್ರು. ಆದ್ರೂ ನಾನು ಮಾಡ್ತಾಯಿದ್ರು ಅವ್ರ ಹೆಸರಲ್ಲೇ ನನ್ನನ್ನು ಕರಿತಾಯಿದ್ರು. ಆ ಥರ ಎಲ್ಲ ಇದ್ದರು. ಪಾಪ ಇನ್ನೇನು ಮಾಡೋಕ್ಕಾಗೋದಿಲ್ಲ. ನಮ್ಮ ಕರ್ತವ್ಯ ನಾವು ಎಷ್ಟು ಮಾಡಬೇಕೋ ಅಷ್ಟು ಮಾಡಲೇಬೇಕಾಗತ್ತೆ. ಆ ಥರ ಇದ್ದಿದ್ದು. ಒಬ್ಬ ಸೊಸೆ ಏನೋ ಅಯ್ಯೋ ನಾವು ಅಂದರೆ ಅವರು ಮಲ್ಕೊಂಡಿದ್ದ ಹತ್ರನೇ ಎಲ್ಲ ಮಾಡ್ಕೊತಾ ಇದ್ರಲ್ವ, ಅಯ್ಯೋ ನಾವು ಈ ಥರ ಯಾವಾಗಲೂ ನೋಡಿರಲಿಲ್ಲಮ್ಮ ಅಂತ ಹೇಳೋದು. ಒಂದು ಟೈಮು 2 ಮಂತ್ಸಲ್ಲಿ 1 ಟೈಮ್ ಏನೋ ಬಂದು ನೋಡ್ಕೊಂಡೋದ್ರು. ಆವಾಗ 1 ಡೇ ಇರೋಷ್ಟೊಳಗೆ ಅಯ್ಯೋ ನಾವು ಈ ಥರ ಯಾವಾಗಲೂ ನೋಡಿರಲಿಲ್ಲಮ್ಮ ಅಂತ ಹೇಳಿ ಅನ್ನೋದು. ಇನ್ನೇನು ನಾವು ತಾನೇ ಯಾವಾಗಲೂ ಅದರಲ್ಲೇ ಹೊರಲಾಡ್ತಾ ಇದ್ವಾ. ಆ ಥರ ಎಲ್ಲನೂ ಇದು ಮಾಡ್ತಾಯಿದ್ರು. ನಾನು ಅದೇ ಹೇಳ್ದೆ ಅಲ್ವ, ನನ್ನ ಕೈಲಾಗಿದ್ದ ಮಟ್ಟಿಗೆ ನಾನು ಮಾಡಿ ಇದು ಮಾಡಿದೆ. ಮತ್ತು ನಮ್ಮ ಮಾವನೂ ಇದ್ದರು. ಅವರೂ ಅಷ್ಟೇ, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ ಪಾಪ. ಇವಾಗಲೂ ವಿಡಿಯೋದಲ್ಲೆಲ್ಲ ಹೇಳ್ತೀನಲ್ವ, ನಮ್ಮ ಮಾವ ಅವರು ಇರ್ತಾಯಿದ್ರು. ಈ ಥರ ಎಲ್ಲಾದರೂ ಹೋದ್ರು ಬಂದ್ರೂ ಮನೆ ಹತ್ರ ಒಬ್ರು ಇದ್ದಾರೆ ಅಂತ ಇರ್ತಾಯಿದ್ರು ಅಂತ. ಅಂದರೆ ನಮ್ಮ ಅತ್ತೆಗೆ ಮೊದಲೇ BP ಶುಗರು ಆ ಥರ ಎಲ್ಲ ಇತ್ತಲ್ವ. ನಮ್ಮ ಮದುವೆ ಟೈಮಲ್ಲೇ ಅವರು ತುಂಬ ಸುಸ್ತಾಗಿ ಇದ್ದರು. ಆದ್ರೂ ಮತ್ತೆ ಒಂದು 6 ಇಯರ್ಸು ಆ ಥರ ಇದ್ದರು ನಮ್ಮ ಮದುವೆ ಆಗಿದ್ದಾದಮೇಲೆ. ಅದಕ್ಕೆ ಇನ್ನು ಅವ್ರಿಗೆ BP ಅದು ಇದು ಇರೋದ್ರಿಂದ ಆ ಥರ ಅವರು ಬಿಹೇವ್ ಮಾಡ್ತಾಯಿದ್ರು. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಆ ಥರ ಇವಾಗ ನಮ್ಮ ಊರಲ್ಲೆಲ್ಲನೂ ಅವ್ರು ಬಿಹೇವ್ ಮಾಡ್ತಾ ಇದ್ದಿದ್ದನ್ನು ನೋಡಿ ನೀನು ಮಾತ್ರ ಈ ಥರ ಸೇವೆ ಅವ್ರಿಗೆ ಮಾಡ್ತೀಯಾ, ನೀನೇ ನೋಡ್ಕೊತೀಯ ಲಾಸ್ಟಲ್ಲಿ ಅಂತ ಅಂದ್ಕೊಂಡಿರಲಿಲ್ಲ ಅಮ್ಮ ಅಂತ ಹೇಳೋವರೆ. ಆ ಥರ ನಮ್ಮ ಕರ್ತವ್ಯ ಏನಿದೆ ನಾವು ಮಾಡಿಬಿಡ್ಬೇಕು. ಮತ್ತು ಅವರಿಚ್ಛೆ ದೇವರಿಚ್ಛೆ ಅಲ್ವಾ. ಈ ಥರ ತಂದೆ ತಾಯಿನಾಗಲಿ ಅತ್ತೆ ಮಾವನಾಗಲಿ ಚೆನ್ನಾಗಿ ನೋಡ್ಕೋಬೇಕು. ಯಾವಾಗಲೂ ಅವರಿಂದ ದುಡ್ಡು ಬರುತ್ತಾ ಇಲ್ಲ ಅವರಿಂದ ಆಸ್ತಿ ಬರುತ್ತಾ ಅದನ್ನೆಲ್ಲ ನೋಡಬೇಕಾಗಿರೋದು. ಪಾಪ ಇನ್ನು ಅವರು ಗಟ್ಟಿ ಇದ್ದಾಗಿಂದ ಅದು ಬೇರೆ. ನಾವು ಮಕ್ಕಳು ಹುಟ್ಟಿದಾಗಿಂದನೂ ಅಂದ್ಕೊಳ್ಳಿ, ಮಕ್ಕಳು ಹುಟ್ಟಿದಾಗಿಂದನೂ ಅವ್ರಿಗೆ ಎಜುಕೇಷನ್ಗಂತೆ ಅವರು 4 ಜನದ ಹತ್ರ ಚೆನ್ನಾಗಿರಬೇಕು, ನನ್ನ ಮಗನಿಗೆ ಅದು ಮಾಡಬೇಕು, ನನ್ನ ಮಗಳಿಗೆ ಇದು ಮಾಡಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು, ಅದು ಕೊಡಿಸ್ಬೇಕು, ಇದು ಕೊಡಿಸ್ಬೇಕು, ಇದೇ ಥರನೇ ಯೋಚನೆ ಮಾಡ್ತಾ ಇರ್ತಾರೆ. ಆ ಥರ ಮಾಡಿನೇ ಎಲ್ಲ ಮಕ್ಕಳಿಗೆ ಇಟ್ಟು ಮತ್ತು ಅವ್ರಿಗೆ ಏಜ್ ಆಗಿ ಕೂತ್ಕೊತಾರೆ. ಆವಾಗ ಎಲ್ಲನೂ ಬೋಳ್ಸ್ಕೊಂಡು ಅವ್ರನ್ನ ಪಕ್ಕಕ್ಕೆ ತಳ್ಳೋದಾಗತ್ತೆ. ಆಗುತ್ತೆ ಕೆಲವರೆಲ್ಲ ತಳ್ಳಿದವ್ರು ಆಗೂ ಏನೋ ಅವ್ರ ಜೀವನ ಅವ್ರಿಗೆ ನೋಡಿಕೊಂಡು ಇದ್ದೋಗ್ತಾರ, ಆಗೂ ಇರೋದಿಲ್ಲ. ಮತ್ತು ಅವ್ರಿಗೆ ಈ ಥರ ಬಂದು ಟಾರ್ಚರ್ ಕೊಡೋರು ಇರ್ತಾರೆ. ಈ ಥರ ಇವಾಗ ಅವ್ರಿಗೆ ಈ ಥರ ಎಲ್ಲನೂ ಆಗಿದೆ. ಹೇಳ್ದೆ ಅಲ್ವಾ, ಇವ್ರಿಗೇನಕ್ಕಾದ್ರೂ ಖರ್ಚಿಗೇನೆ ನಮ್ಮಮ್ಮ ಕೂಲಿ ನಾಲಿ ಮಾಡಿಕೊಂಡು ಹೋಗಿ ಬಂದು ಎಲ್ಲ ಮಾಡ್ತಾ ಇದ್ದಿದ್ದಂಥದ್ದು ನೋಡಿ. ಇವಾಗ ಅದರಲ್ಲಿ ಈ ಥರ ಇದೊಂದು ಈ ಥರ ಎಲ್ಲ ಇರ್ತಾವೆ ಫ್ರೆಂಡ್ಸ್. ಇವಾಗ ಯಾರಾದ್ರೂ ಕೆಲವ್ರೇನಾದರೂ ಅಮೌಂಟು ಏನಾದರೂ ಇಟ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ, ಏಜ್ ಆಗಿರೋವರು. ಅವರು ನಮಗೆ ಕೊಡಲಿಲ್ಲ, ನಿಮಗೆ ಕೊಡಲಿಲ್ಲ, ಅಯ್ಯೋ ಅವ್ರಿಗೆ ಕೊಟ್ಬಿಡ್ತಾರೇನೋ, ಇವ್ರಿಗೆ ಕೊಟ್ಬಿಡ್ತಾರೇನೋ, ಆ ಅಮೌಂಟಿಂದನೇ ಎಲ್ಲರಿಗೂ ಅಷ್ಟೇ. ಏನು ಇಲ್ಲದೆ ಇದ್ದರೆ ಆದ್ರೂ ಶಾಂತವಾಗಿರ್ತಾರೋ ಏನೋ. ಈ ಥರ ದುಡ್ಡು ಆಸ್ತಿ ಈ ಥರ ಇರುತ್ತಲ್ವ, ಇದರಿಂದನೇ ಅರ್ಧ. ಇನ್ನೇನೋ ಕೆಲವರೆಲ್ಲ ಅದಕ್ಕೆ ಆಸೆ ಪಡೋದಿಲ್ಲ. ಆದ್ರೂ ಅಯ್ಯೋ ಅವ್ರಿಗೆ ಕೊಟ್ಬಿಡ್ತಾರೇನೋ, ಇವ್ರಿಗೆ ಕೊಟ್ಬಿಡ್ತಾರೇನೋ,
ಹೆಣ್ಮಕ್ಳಿಗೆ ಕೊಟ್ಬಿಡ್ತಾರೆ, ಗಂಡು ಮಕ್ಳಿಗೆ ಕೊಟ್ಬಿಡ್ತಾರೆ, ಆ ಸೊಸೆಗೆ ಕೊಡ್ತಾರೆ, ಈ ಮಗನಿಗೆ ಕೊಡ್ತಾರೆ. ಇದೇ ಥರ ಯೋಚನೆ ಮಾಡಿಕೊಂಡು ಅವ್ರಿಗೆ ಕೆಲವ್ರಿಗೆ ಟಾರ್ಚರ್ ಕೊಡೋದು ಇರುತ್ತೆ. ಈ ಥರ ಎಲ್ಲ ಏನೋ ಅವರು ಇದ್ದರೆ ಇಟ್ಕೊಳ್ಳಿ, ಏನೋ ಅವ್ರಿಗೆ ಜೀವನಕ್ಕೂ ಆಧಾರ ಆಗತ್ತೆ, ಅವ್ರ ಖುಷಿಗೆ ಅವರು ಇಟ್ಕೊಂಡಿರ್ತಾರೆ ಅಲ್ವಾ. ಈ ಥರ ಇವಾಗ ಹಂಗಾಮಿ ಈ ಥರ ಏನಾದರೂ ಎಮರ್ಜೆನ್ಸಿ ಅಂತ ಆಯಿತು, ಅವ್ರಿಗೂ ಅಮೌಂಟ್ ಬೇಕಾಗತ್ತೆ, ಬಂಗಾರ ಬೇಕಾಗತ್ತೆ. ಈ ಥರ ಅಂದರೆ 4 ಜನದ ಹತ್ರ ಅವ್ರಿಗೂ ಆಸೆ ಇರತ್ತಲ್ವ, ಹಾಕ್ಕೊಂಡು ಹೋಗಬೇಕು, ನಮ್ಮ ಹತ್ರನೂ ನಾವೂ ಇರಬೇಕು ಅಂತ ಹೇಳಿಬಿಟ್ಟು ಅದನ್ನೂ ಕೆಲವರು ಕಿತ್ಕೊಳ್ಳೋಕ್ಕೆ ಕಾತ್ಕೊಂಡೂ ಇರ್ತಾರೆ. ಅದೇ ಮೊದಲೇ ಅವರು ಫಿಕ್ಸ್ ಆಗಿಬಿಡ್ತಾರೆ, ಅಯ್ಯೋ ಅವರೇ ತೊಗೊಂಡ್ಬಿಡ್ತಾರೇನೋ, ಇವ್ರು ತೊಗೊಂಡ್ಬಿಡ್ತಾರೇನೋ, ಅವ್ರಿಗೆ ಅವಶ್ಯಕತೆ ಇಲ್ಲದೆ ಇದ್ರೂ ಇವರು ಇರೋದಿಲ್ಲ, ಕೊಟ್ಬಿಡ್ತಾರೆ. ಅಯ್ಯೋ ನಮಗೆ ಕೊಡಲಿಲ್ವೇ, ನಿಮಗೆ ಕೊಡಲಿಲ್ವೇ, ಇವರು ದುಡ್ಡು ಮಾತ್ರ ಕೊಡೋದಿಲ್ಲ, ಮತ್ತು ನಾವು ಅವ್ರಿಗೆ ಸೇವೆ ಮಾತ್ರ ಮಾಡಬೇಕಾ, ಈ ಥರ ಇರುತ್ತೆ. ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಕೆಲವರು ಮಾಡೋರು ಮಾಡ್ತಾರೆ, ಆ ಥರನೂ ಕೆಲವ್ರು ಇರ್ತಾರೆ. ಅವರೇನು ಇವಾಗ ಚಿಕ್ಕವಾಗಿಂದನೂ ಸಾಕಿ ಸಲಿಕಿ ಈ ಥರ ಎಲ್ಲನೂ ಮಾಡಿರೋದಿಲ್ವ. ಆದರೆ ಗಂಡು ಮಕ್ಕಳೇ ಆಗಲಿ ಅವ್ರನ್ನೂ ಸಾಕಿರೋದಿಲ್ವಾ. ಇವಾಗ ಸೊಸೆ ಅಂದರು ಕೆಲವರು ಇರ್ತಾರೆ, ಹಾಗೆ ಕೆಲವ್ರು ಹೆಣ್ಮಕ್ಳು ಇರ್ತಾರೆ, ಗಂಡು ಮಕ್ಕಳು ಇರ್ತಾರೆ. ಅದೇ ಕೆಲವರು ಒಳ್ಳೆಯವರು, ಕೆಟ್ಟವರು, ಈ ಥರ ಆಸ್ತಿಗೋಸ್ಕರನೇ ವೆಯ್ಟ್ ಮಾಡೋವರೇ ಇರ್ತಾರೆ. ಇವಾಗ ಹೇಳ್ದಾಗೆ ನಿಮ್ಮದಲ್ಲ, ನಮ್ಮ ತಾತನ ಆಸ್ತಿ ಕೊಡಿ, ನಮ್ಮ ತಾತನ ಆಸ್ತಿ ನಮ್ಗೆ ಹೇಗೆ ಬರೋಲ್ಲ, ನೋಡ್ತೀವಿ, ಅದು ನೋಡ್ತೀವಿ, ಇದು ನೋಡ್ತೀವಿ ಅಂತ ಹೇಳ್ಬಿಟ್ಟು ಆ ರೂಲ್ಸ್ ಮಾತಾಡಿ ಇವಾಗ ತಂದೆ ತಾಯಿನ ಈ ಥರ ಎಲ್ಲನೂ ಚೆನ್ನಾಗಿ ನೋಡ್ಕೊಂಡೆ, ಮತ್ತು ಈ ಥರ ನಮಗೆ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾತನ ಆಸ್ತಿ ಅಂತ ಹೇಳ್ಬಿಟ್ಟು ಆ ಥರ ಬೀಗೋವರು. ಇವಾಗ ಗಂಡು ಮಕ್ಳಿಗೆ ಮಾತ್ರನೇನಾ ತಾತನ ಆಸ್ತಿ ಬರಬೇಕಾಗಿರೋದು, ಹೆಣ್ಮಕ್ಳಿಗೆ ಬರೋಕ್ಕಾಗಲ್ವಾ? ಅಲ್ಲಿಗೂ ರೂಲ್ಸ್ಗಳು ಮಾತಾಡೋ ಥರ ಇದ್ದರೆ ನಮಗೇನು ಅವಶ್ಯಕತೆ ಇರೋದಿಲ್ಲ. ಅದೇನೋ ಹೇಳ್ತೀವಲ್ಲ, ನಾವು ಕಷ್ಟಪಟ್ಟು ದುಡ್ದು ತಿನ್ನೋದೇ ನಮ್ಮ ಕೈಯಲ್ಲಿ ಇರೋದಿಲ್ವಂತೆ, ಸುಮ್ಮನೆ ಬಂದಿದ್ದಿರತ್ತಾ, ಆ ಥರ ಎಲ್ಲನೂ ಅದೇ ಹೇಳ್ತಾ ಇರೋದು. ಇವಾಗ ಯಾರಿಗೇ ಆಗಲಿ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅವರೇನೆ ಖುಷಿಯಾಗಿ ಕೊಡ್ತಾರೆ. ಅಯ್ಯೋ ನನ್ನ ಮಗನ ಈ ಥರ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ನನ್ನ ಮಗ ನನ್ನ ಸೊಸೆ ಈ ಥರ ಎಲ್ಲನೂ ನೋಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರೇನೆ ಖುಷಿಯಾಗಿ ಕೊಡ್ತಾರೆ. ಇಲ್ಲ ಅದೇ ಈ ಥರ ಟಾರ್ಚರ್ ಮಾಡಿ ಈ ಥರ ತಗೊಂಡಿದ್ದು ಅವ್ರಿಗೆ ಇನ್ನೂ ಅಷ್ಟಕ್ಕಷ್ಟು ನಷ್ಟ ಆಗಿ ಹೋಗತ್ತಲ್ವ. ಇವಾಗೇನೋ ಚೆನ್ನಾಗೇ ಇರ್ಬೋದು, ಮತ್ತು ಮುಂದೆ ಅವ್ರಿಗೂ ಮಕ್ಕಳಿದ್ದಾರೆ, ಈ ಥರನೂ ಅವ್ರಿಗೂ ಅದೇ ಪರಿಸ್ಥಿತಿ ಬರೋದಿಲ್ವ, ಆ ಥರ ಎಲ್ಲ ಇರುತ್ತೆ. ಕೆಲವೊಬ್ಬರು ಹಾಗೇನೋ ಅಂದ್ಕೊತಾರೆ, ಅವರು ಮಾತ್ರ ಏನೂ ಕೊಡೋದಿಲ್ಲ, ನಾವು ಅವ್ರಿಗೆ ಮಾತ್ರ ನೋಡ್ಕೋಬೇಕಾ ಅಂತ ಹೇಳಿಬಿಟ್ಟು. ಇನ್ನೇನು ಒಂದೊತ್ತು ಊಟ ಹಾಕೋದೇ ಕಷ್ಟ ಆಗಿರುತ್ತೆ ಅವ್ರಿಗೆ. ಇಲ್ಲ ಅವ್ರಿಗೆ ಅಯ್ಯೋ ನಮ್ಮಮ್ಮ, ನಮ್ಮಪ್ಪ, ನಮ್ಮಜ್ಜಿ, ನಮ್ಮ ತಾತ, ನನ್ನ ಮಗ, ಅದು ನಮ್ಮ ತಮ್ಮ, ನಮ್ಮಣ್ಣ ಆ ಥರ ಎಲ್ಲ ಹೇಳ್ಕೊಂಡು ಆ ಥರ ಹೋಗ್ತಾರೆ ವಿನಃ ಕೆಲವರು ಈ ಥರ ಅತ್ತೆನೂ ನೋಡ್ಕೋಬೇಕು, ಅತ್ತೆ ಮಾವನ್ನೂ ನೋಡ್ಕೋಬೇಕಾಗತ್ತೆ, ತಂದೆ ತಾಯಿನೂ ಹಾಗೆ ಸಮಾನಾಗಿ ನೋಡ್ಕೊಬೇಕಾಗತ್ತೆ. ಆ ಥರ ಎಲ್ಲ ಕೆಲವ್ರು ಇರ್ತಾರೆ. ಏನಾದರೂ ಕೆಲವ್ರಿಗೆ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡಿ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಇಬ್ಬರಾದ್ರೂ ತಿಳ್ಕೊಂಡು ಸ್ವಲ್ಪ ತಂದೆ ತಾಯಿನಾಗಲಿ ಅತ್ತೆ ಮಾವಂದ್ರನ್ನಾಗಲಿ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಇವಾಗ ಅವರು ಏನೋ ಮನಸ್ಸಿಗೆ ಕಷ್ಟ ಆಗಿ ಅಂದರೆ ಅವ್ರಿಗೂ ಕಷ್ಟ ಇರತ್ತಲ್ವ, ಏನೋ ಮಗ ನಮಗೆ ಕಷ್ಟದ ಸಮಯದಲ್ಲಿ ಆಗ್ತಾನೆ, ಇಲ್ಲ ಸೊಸೆ ಆಗ್ತಾಳೆ, ಇಲ್ಲ ಮಗಳಾಗ್ತಾಳೆ, ಅಳಿಯ ಆಗ್ತಾನೆ ಅಂತ ಹೇಳೇ ಅಲ್ವಾ ಅವರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರಲ್ವ. ಅದೇನು ಹೇಳ್ತಾರೆ, ಸರ್ವಸ್ವನೇ ದಾರಿ ಎರೆದಿರ್ತಾರೆ ನಮಗೋಸ್ಕರ. ಆ ಥರ ಇರೋವಾಗ ಅವರಿಂದ ಸ್ವಲ್ಪ ಏನಾದರೂ ಅರ್ಥ ಆದರೆ ಅವ್ರಿಗೂ ಬೇಜಾರಾಗುತ್ತೆ, ಅವ್ರಿಗೂ ಏನಾದರೂ ಅದೇ ನಮ್ಮ ಅಮ್ಮ ಅಪ್ಪ ಬಾಯಲ್ಲೇ ಮಾತ್ರ ನಾವು ಬೈಸ್ಕೋಬೋದು. ಅದೇ ಅತ್ತೆ ಮಾವಂದ ಹತ್ರ ಮಾತ್ರ ಬೈಸ್ಕೊಳಕ್ಕಾಗೋದಿಲ್ಲ, ಏನು ಅವ್ರು ಹಂಗಂತಾರೆ ಅನ್ನೋ ಟೈಪ್ ಇರ್ತಾರೆ. ಆ ಥರ ಅಂದರೆ ಅವ್ರು ಏನು ಅನ್ಬಾರ್ದು, ಅಂದರೂ ಕಷ್ಟ ಆ ಥರ ಇರ್ತಾರೆ. ಈ ಥರ ಎಲ್ಲ ಜನರು ಇರ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಹೇಳೋದು, ಅವರು ಕೊಡೋ ಆಸ್ತಿ ಅಲ್ಲ, ಆಸ್ತಿ ಬೇಕಾದರೆ ಅವರೂ ಅಷ್ಟೇ ಕೂಲಿ ನಾಲಿ ಮಾಡಿ ಇದು ಮಾಡಿ ಅಲ್ವನ ಅವರೂ ಆಸ್ತಿ ಸಂಪಾದನೆ ಮಾಡಿ ನಮ್ಮ ಮಕ್ಕಳಿಗೆ ಅಂತ ಇಡೋದು. ನಿಮ್ಗೂ ಕೈ ಕಾಲು ಗಟ್ಟಿ ಇರತ್ತಲ್ಲ, ನೀವು ಆಸ್ತಿ ಮಾಡಿ ನೀವು ಸಂಪಾದನೆ ಮಾಡಿ ನಿಮ್ಮ ಮಕ್ಳಿಗೆ ಇಟ್ಕೊಳ್ಳಿ. ಅವ್ರ ಮೇಲೆ ಯಾಕೆ ಡಿಫೆಂಡ್ ಆಗೋದು, ಅವ್ರದ್ದು ಕೊಡಲಿಲ್ಲ ನಮ್ಗೆ, ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರಿಗೆ ಟಾರ್ಚರ್ ಕೊಡೋದು. ಆಯಿತು ನಿಮ್ಗೆ ನೋಡೋಕ್ಕಾಗಲಿಲ್ವಲ್ಲ, ಹಾಗೆ ಆದರೂ ಬಿಟ್ಬಿಡ್ಬೇಕು. ಏನೋ ವಿಡಿಯೋದಲ್ಲಿ ಕೆಲವೊಂದು ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನೋ ಅಂದ್ಕೋಬೇಡಿ. ನೀವೂ ಅಷ್ಟೇ ನಿಮ್ಮ ತಂದೆ ತಾಯಿಗಾಗಲಿ ಅತ್ತೆ ಮಾವಂದ್ರಿಗಾಗಲಿ ನಿಮ್ಮ ಕೈಲಾದ ಮಟ್ಟಿಗೆ ನೀವು ನೋಡ್ಕೊಳ್ಳೋಂಗಿದ್ರೆ ನೋಡ್ಕೊಳ್ಳಿ, ಇಲ್ಲ ನಿಮ್ಮ ಕೈಲಿ ಆಗಲಿಲ್ವಲ್ಲ ಅವರ ಪಾಡಿಗೆ ಅವ್ರನ್ನ ಬದುಕೋಕ್ಕಾದರೂ ಬಿಟ್ಬಿಡಿ.
ಇದನ್ನೇ ಹೇಳಬೇಕು ಅಂತ ಹೇಳೇ ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ನೋಡಿ ಎಷ್ಟು ಜನ ನನ್ನ ಮೇಲೆ ಕತ್ತಿ ಬಸಿತಾ ಇರ್ತಾರೆ ಏನೋ ಗೊತ್ತಿಲ್ಲ. ಯಾರು ಏನಾದರೂ ಅಂದ್ಕೊಳ್ಳಿ, ನನಗೆ ಡೋಂಟ್ ಕೇರ್. ನಮ್ಮ ಅಪ್ಪ ಅಮ್ಮ, ನಮ್ಮ ಮಕ್ಕಳು, ನಮಗೆ ಎಲ್ಲರೂ ಒಳ್ಳೆಯವರು ಚೆನ್ನಾಗಿರ್ಬೇಕು ಅಷ್ಟೇ.